ಇವತ್ತಿನ ನಮ್ಮ ಚರ್ಚೆಯ ವಿಷಯ ಅಭ್ಯಾಸಗಳು. ನಮ್ಮ ಜೀವನದ ಬಹುಪಾಲು ಆಕ್ಚುಲಿ ನಮ್ಮ ಅರಿವಿಲ್ಲದೆಯೇ ನಡೆಯುವ ಈ ಅಭ್ಯಾಸಗಳು ಹೇಗೆ ಕೆಲಸ ಮಾಡುತ್ತವೆ, ಚಾರ್ಲ್ಸ್ ಡುಹಿಗ್ ಅವರ ದಿ ಪವರ್ ಆಫ್ ಹ್ಯಾಬಿಟ್ ಪುಸ್ತಕ ಮತ್ತೆ ಕೆಲವು ಸಂಶೋಧನೆಗಳನ್ನ ಇಟ್ಕೊಂಡು ಇದರ ಬಗ್ಗೆ ಮಾತಾಡೋಣ. ನಮ್ಮ ಜೀವನದ ಮೇಲೆ ನಮಗೆ ನಿಜವಾಗ್ಲೂ ಕಂಟ್ರೋಲ್ ಇದೆಯಾ, ಅಥವಾ ನಾವು ಕೇವಲ ನಮ್ಮ ಅಭ್ಯಾಸಗಳ ಒಂದು ಮೊತ್ತನ? ಬಹುಶಃ ಈ ಪ್ರಶ್ನೆಗೆ ಉತ್ತರ ನಮಗಿಂತ ಹೆಚ್ಚಾಗಿ ಟಾರ್ಗೆಟ್ನಂತಹ ಕಂಪನಿಗಳಿಗೆ ಗೊತ್ತಿರಬಹುದು. ಹೌದು, ಖಂಡಿತ. ಇದು ಕೇವಲ ನಮ್ಮ ವೈಯಕ್ತಿಕ ಅಭ್ಯಾಸಗಳ ಬಗ್ಗೆ ಮಾತ್ರ ಅಲ್ಲ. ಕಂಪನಿಗಳು, ಸಮಾಜಗಳು, ದೊಡ್ಡ ದೊಡ್ಡ ಚಳುವಳಿಗಳು ಕೂಡ ಹೇಗೆ ಅಭ್ಯಾಸಗಳ ಮೇಲೇನೆ ನಿಂತಿವೆ ಅಂತ ನೋಡಬಹುದು. ಇದರ ಹಿಂದಿರೋ ವಿಜ್ಞಾನವನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೀವನದ ಮೇಲೆ ಇನ್ನಷ್ಟು ಹಿಡಿತ ಸಾಧಿಸೋದು ಸಾಧ್ಯ ಆಗುತ್ತೆ. ಸರಿ, ಹಾಗಾದರೆ ಎಕ್ದಮ್ ಮೂಲದಿಂದ ಶುರು ಮಾಡೋಣಲ್ವಾ? ಈ ಅಭ್ಯಾಸದ ಚಕ್ರ ಅಥವಾ ಹ್ಯಾಬಿಟ್ ಲೂಪ್ ಅಂತಾರಲ್ಲ, ಇದು ತುಂಬ ಪವರ್ಫುಲ್ ಪರಿಕಲ್ಪನೆ ಅಂತ ನನಗನ್ಸುತ್ತೆ. ಅಂದ್ರೆ ಸೂಚನೆ, ರೂಢಿ, ಪ್ರತಿಫಲ. ಹೌದು. ಹೆಚ್ಚಿನವರು ತಮ್ಮ ಅಭ್ಯಾಸ ಬದಲಾಯಿಸಬೇಕು ಅಂದಾಗ ಕೇವಲ ರೂಢಿ ಮೇಲೆ, ಅಂದ್ರೆ ತಾವು ಮಾಡೋ ಕೆಲ್ಸದ ಮೇಲೆ ಗಮನ ಕೊಡ್ತಾರೆ. ಆದ್ರೆ ನಿಜವಾದ ಶಕ್ತಿ ಇರೋದು ಆ ಸೂಚನೆ ಮತ್ತು ಪ್ರತಿಫಲವನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ಕರೆಕ್ಟ್. MIT ಸಂಶೋಧಕರು ಇದನ್ನೇ ಕಂಡುಹಿಡಿದಿದ್ದು. ಪ್ರತಿಯೊಂದು ಅಭ್ಯಾಸಕ್ಕೂ 3 ಭಾಗ. ಮೊದಲನೇದು ಸೂಚನೆ, ಅಂದ್ರೆ ಕ್ಯೂ. ಇದು ನಮ್ಮ ಮೆದುಳಿಗೆ, ಹೇ, ಈಗ ಆ ಆಟೋಮ್ಯಾಟಿಕ್ ಪ್ರೋಗ್ರಾಮ್ ಶುರು ಮಾಡು ಅಂತ ಹೇಳೋ ಒಂದು ಟ್ರಿಗರ್. ಅದು ದಿನದ ಸಮಯ, ಒಂದು ಜಾಗ, ಒಂದು ಭಾವನೆ, ಅಥವಾ ಬೇರೆಯವರ ಉಪಸ್ಥಿತಿ ಕೂಡ ಆಗಿರಬಹುದು. ಓ, ಅಂದ್ರೆ ಅಭ್ಯಾಸ ಶುರು ಮಾಡಕ್ಕೆ ಒಂದು ಸ್ವಿಚ್ ಇದ್ದ ಹಾಗೆ. ಹೌದು, ಹೌದು. ಎರಡನೇ ಭಾಗ ರೂಢಿ, ಅಂದ್ರೆ ರುಟೀನ್. ಇದು ನಾವು ಮಾಡುವ ಕೆಲ್ಸ, ದೈಹಿಕವಾಗಿರಬಹುದು, ಮಾನಸಿಕವಾಗಿರಬಹುದು. ಮೂರನೇ ಮತ್ತು ಅತಿ ಮುಖ್ಯವಾದ ಭಾಗ ಪ್ರತಿಫಲ, ಅಂದ್ರೆ ರಿವಾರ್ಡ್. ಇದು ಮೆದುಳಿಗೆ ಹೇಳುತ್ತೆ, ನೋಡು, ಈ ಚಕ್ರವನ್ನ ನೆನ್ಪಿಟ್ಕೋ, ಇದು ಮುಂದಕ್ಕೂ ಬೇಕಾಗುತ್ತೆ ಅಂತ. ಈ ಪ್ರತಿಫಲವೇ ಒಂದು ಅಭ್ಯಾಸವನ್ನ ಗಟ್ಟಿ ಮಾಡೋದು. ಈ ಪೂರ್ತಿ ಪ್ರಕ್ರಿಯೆ ನಮ್ಮ ಮೆದುಳಿನ ಆಳವಾದ ಒಂದು ಭಾಗದಲ್ಲಿ ಸೇವ್ ಆಗುತ್ತೆ. ಡುಯಿಗೋರೊಂದು ಉದಾಹರಣೆ ಕೊಡ್ತಾರನ್ನ, ಪ್ರತಿದಿನ ಮಧ್ಯಾಹ್ನ ಕುಕ್ಕಿ ತಿನ್ನೋ ಅಭ್ಯಾಸ. ಅದ್ನಿಟ್ಕೊಂಡು ವಿವರಿಸ್ಲು ಬಹುಶಃ ಎಲ್ರಿಗೂ ಸುಲಭವಾಗಿ ಅರ್ಥವಾಗ್ಬೋದು. ಹೌದು. ಡುಹೆಗ್ಗೆ ಪ್ರತಿದಿನ ಮಧ್ಯಾಹ್ನ ಆಫೀಸಿನ ಕೆಫೆಟೇರಿಯಾಗೆ ಹೋಗಿ ಒಂದು ಚಾಕ್ಲೇಟ್ ಚಿಪ್ ಕುಕಿ ತಿನ್ನೋ ಅಭ್ಯಾಸ ಇತ್ತು. ಇದರಿಂದ ತೂಕ ಜಾಸ್ತಿ ಆಗ್ತಿತ್ತು. ಅವರು ಇದನ್ನ ಅನಲೈಸ್ ಮಾಡಿದಾಗ ಅವರ ಸೂಚನೆ ಮಧ್ಯಾಹ್ನ 3:30 ಸಮಯ ಅಂತ ಗೊತ್ತಾಯ್ತು. ಆ ಸಮಯಕ್ಕೆ ಏನಾದ್ರೂ ತಿನ್ಬೇಕು, ಇಲ್ಲ ಒಂದು ಬ್ರೇಕ್ ಬೇಕು ಅನ್ನಿಸೋದು ಸಹಜ. ಕರೆಕ್ಟ್. ಅವರ ರೂಢಿ ಏನಿತ್ತು ಅಂದ್ರೆ, ತಮ್ಮ ಡೆಸ್ಕ್ನಿಂದ ಎದ್ದು ಕೆಫೆಟೇರಿಯಾಗೆ ಹೋಗಿ ಕುಕ್ಕಿ ತಗೊಂಡು ಸಹೋದ್ಯೋಗಿಗಳ ಜೊತೆ ಮಾತಾಡ್ತಾ ತಿನ್ನೋದು. ಇಲ್ಲಿ ಪ್ರತಿಫಲ ಒಂದಲ್ಲ ಎರಡಿತ್ತು. ಒಂದು, ಆ ಕುಕ್ಕಿಯಲ್ಲಿನ ಸಕ್ಕರೆಯಿಂದ ಸಿಗೋ ತಕ್ಷಣದ ಎನರ್ಜಿ. ಓಕೆ. ಇನ್ನೊಂದು, ಆ ಸಾಮಾಜಿಕ ಸಂವಾದದಿಂದ ಸಿಗೋ ಒಂದು ಮೆಂಟಲ್ ಬ್ರೇಕ್. ಕಾಲಕ್ರಮೇಣ ಮೆದುಳು ಯೋಚಿಸೋದನ್ನೇ ನಿಲ್ಲಿಸ್ಬಿಟ್ಟು 3:30 ಆದ ತಕ್ಷಣ ಆಟೋಮ್ಯಾಟಿಕ್ ಆಗಿ ಅವರನ್ನ ಕೆಫೆಟೇರಿಯಾ ಕಡೆ ತಳ್ಳೋಕೆ ಶುರು ಮಾಡಿತ್ತು. ಓಕೆ, ಈ ಚಕ್ರ ಅರ್ಥ ಆಯ್ತು. ಈಗ ಇದನ್ನ ಮುರಿಯೋದು ಹೇಗೆ ಅನ್ನೋದೇ $1 ಮಿಲಿಯನ್ ಪ್ರಶ್ನೆ. ಸಂಪೂರ್ಣವಾಗಿ ಹೊಸದನ್ನೇ ಶುರು ಮಾಡಬೇಕಾ? ಇಲ್ಲ. ಅದಕ್ಕಾಗಿಯೇ ಡುಹಿಗ್ ಬದಲಾವಣೆಯ ಸುವರ್ಣ ನಿಯಮ ಅಂತ ಒಂದನ್ನ ಹೇಳ್ತಾರೆ. ನಿಯಮ ತುಂಬಾ ಸರಳ. ಸೂಚನೆ ಮತ್ತು ಪ್ರತಿಫಲವನ್ನ ಹಾಗೆಯೇ ಇತ್ಕೊಂಡು ಕೇವಲ ರೂಢಿನ ಬದಲಾಯಿಸೋದು. ಅಂದ್ರೆ ಹಳೆ ಸ್ವಿಚ್ ಮತ್ತೆ ಹಳೆ ಫಲಿತಾಂಶದ ಮಧ್ಯೆ ಒಂದು ಹೊಸ ನಡವಳಿಕೆಯನ್ನ ಸೇರ್ಸೋದು ಅಷ್ಟೇ. ಕೇಳೋಕಿದು ಸಿಂಪಲ್ ಆಗಿದೆ, ಆದರೆ ರೂಢಿಯನ್ನ ಬದಲಾಯಿಸೋದು ಅಷ್ಟು ಸುಲಭನಾ? ಉದಾಹರಣೆಗೆ ಸ್ಮೋಕಿಂಗ್ ಹ್ಯಾಬಿಟ್. ಸೂಚನೆ ಅಂದ್ರೆ ಸ್ಟ್ರೆಸ್, ಪ್ರತಿಫಲ ಒಂದು ರಿಲೀಫ್. ಮಧ್ಯದಲ್ಲಿ ಸಿಗರೆಟ್ ಸೇದೋ ರೂಢಿಯನ್ನ ಬದಲಾಯಿಸೋದು ತುಂಬಾ ಜನರಿಗೆ ಕಷ್ಟ ಆಗತ್ತೆ. ನಿಮ್ಮ ಪ್ರಶ್ನೆ ಸರಿ. ಇದು ಯಾವಾಗ್ಲೂ ಸುಲಭವಲ್ಲ. ಅದಕ್ಕೆ ಮೊದಲು ನಮ್ಮ ನಿಜವಾದ ಪ್ರತಿಫಲ ಯಾವುದು ಅಂತ ನಾವು ಅರ್ಥ ಮಾಡ್ಕೋಬೇಕು. ಪುಸ್ತಕದಲ್ಲಿ ಮ್ಯಾಂಡಿ ಅನ್ನೋ ಯುವತಿಯ ಉದಾಹರಣೆ ಇದೆ. ಅವಳಿಗೆ ಉಗುರು ಕಚ್ಚೋ ಕೆಟ್ಟ ಅಭ್ಯಾಸ ಇತ್ತು. ಓ, ಎಷ್ಟರ ಮಟ್ಟಿಗೆ ಅಂದ್ರೆ ಬೆರಳು ತುದಿಯಲ್ಲಿ ರಕ್ತ ಬಂದು ನೋವಾಗ್ತಿತ್ತು. ಚಿಕಿತ್ಸಕರು ಮೊದಲು ಅವಳಿಗೆ ಅರಿವಿನ ತರಬೇತಿ, ಅಂದ್ರೆ ಅವೇರ್ನೆಸ್ ಟ್ರೈನಿಂಗ್ ಕೊಟ್ರು. ಅಂದ್ರೆ ಉಗುರು ಕಚ್ಚಬೇಕು ಅಂತ ಅನ್ಸ್ದಾಗ ಅದಕ್ಕೂ ಮುಂಚೆ ಅವಳ ಬೆರಳುಗಳಲ್ಲಿ ಒಂದು ರೀತಿ ಒತ್ತಡ ಅಥವಾ ತುರಿಕೆ, ಆ ಸೂಚನೆಯನ್ನ ಗಮನಿಸೋಕೆ ಹೇಳಿದ್ರು. ಹಾಗಾದ್ರೆ ಅಭ್ಯಾಸ ಶುರುವಾಗೋ ಮೊದಲನ ಕ್ಷಣವನ್ನ ಗುರುತಿಸೋದು ಮೊದಲನೇ ಹೆಜ್ಜೆ. ಹೌದು. ಅವಳ ಪ್ರತಿಫಲ ಏನಿತ್ತು ಅಂದ್ರೆ ಬೋರ್ಡಮ್ನಿಂದ ಹೊರಬಂದು ಒಂದು ರೀತಿಯ ಫಿಸಿಕಲ್ ಸ್ಟಿಮ್ಯುಲೇಷನ್ ಪಡ್ಕೊಳ್ಳೋದು. ಅದಕ್ಕೆ ಚಿಕಿತ್ಸಕರು ಸ್ಪರ್ಧಾತ್ಮಕ ಪ್ರತಿಕ್ರಿಯೆ ಅಥವಾ ಕಾಂಪೀಟಿಂಗ್ ರೆಸ್ಪಾನ್ಸ್ ಕಲಿಸಿದ್ರು. ಸೂಚನೆ ಸಿಕ್ಕಿದ ತಕ್ಷಣ ಕೈಗಳನ್ನ ಜೇಬಲಿಟ್ಕೊಳ್ಳೋದು ಅಥವಾ ಟೇಬಲ್ ಮೇಲೆ ಲೈಟಾಗಿ ಕುಟ್ಟೋದು. ಓ, ಸರಿ. ಈ ಹೊಸ ರೂಢಿ
ಉಗುರು ಕಚ್ಚೋದನ್ನ ಅಸಾಧ್ಯವಾಗಿಸ್ತು. ಆದ್ರೆ ಅದೇ ದೈಹಿಕ ಪ್ರಚೋದನೆ ಅನ್ನೋ ಪ್ರತಿಫಲವನ್ನ ಕೊಡ್ತು. ಒಂದೇ ತಿಂಗಳಲ್ಲಿ ಅವಳು ಉಗುರು ಕಚ್ಚೋದನ್ನ ಪೂರ್ತಿಯಾಗಿ ಬಿಟ್ಟುಬಿಟ್ಲು. ಇದು ಅದ್ಭುತ. ಹಾಗಾದರೆ ಡೂಹಿಗ್ ತಮ್ಮ ಕುಕಿ ಅಭ್ಯಾಸವನ್ನ ಬದಲಾಯಿಸಲು ಇದೇ ನಿಯಮವನ್ನು ಹೇಗೆ ಬಳಸ್ಕೊಂಡ್ರು? ಇದಕ್ಕೊಂದು ನಿರ್ದಿಷ್ಟ ಫ್ರೇಮ್ವರ್ಕ್ ಇದೆಯಾ? ಹೌದು, ಇದೆ. ಡೂಹಿಗ್ ಒಂದು 4 ಹಂತಗಳ ಪ್ರಾಯೋಗಿಕ ಚೌಕಟ್ಟನ್ನ ಕೊಡ್ತಾರೆ. ಮೊದಲನೇ ಹಂತ, ರೂಢಿಯನ್ನ ಗುರುತಿಸಿ. ಅಂದ್ರೆ ಬದಲಾಯಿಸಬೇಕಾದ ನಡವಳಿಕೆ ಯಾವುದು? ಡೂಹಿಗ್ ವಿಷಯದಲ್ಲಿ ಅದು ಕೆಫೆಟೇರಿಯಾಗೋಗಿ ಕುಕಿ ತಿನ್ನೋದು. ಸರಿ, ಇದು ಕ್ಲಿಯರ್. ಮುಂದಿನ ಹಂತವೇನು? ಎರಡನೇ ಹಂತ, ಪ್ರತಿಫಲನದೊಂದಿಗೆ ಪ್ರಯೋಗ ಮಾಡಿ. ನಿಜವಾಗ್ಲೂ ಮೆದುಳಿಗೆ ಏನು ಬೇಕು ಅಂತ ಕಂಡುಹಿಡಿಯಲು ಬೇರೆ ಬೇರೆ ಪ್ರತಿಫಲಗಳನ್ನ ಟೆಸ್ಟ್ ಮಾಡೋದು. ಒಂದು ದಿನ ಕುಕಿ ಬದಲು ಕಾಫಿ ಕುಡಿಯೋದು, ಇನ್ನೊಂದು ದಿನ ಆಫೀಸ್ನ ಹೊರಗೆ ಒಂದು ರೌಂಡ್ ವಾಕ್ ಮಾಡಿ ಬರೋದು, ಮತ್ತೊಂದು ದಿನ ಸಹೋದ್ಯೋಗಿಯತ್ರ ಹೋಗಿ ಮಾತಾಡೋದು. ಆಹಾ, ಅಂದ್ರೆ ನಮ್ಮ ಮೆದುಳಿನ ಮೇಲೆ ನಾವೇ ಒಂದು ರೀತಿ ಡಿಟೆಕ್ಟಿವ್ ಕೆಲಸ ಮಾಡಿದ ಹಾಗೆ. ನಿಜವಾಗ್ಲೂ ನಮಗೆ ಬೇಕಾಗಿರೋದು ಸಕ್ಕರೆನಾ ಅಥವಾ ಒಂದು ಬ್ರೇಕಾ ಅಂತ ಕಂಡಗಿಯೋದು. ಇದು ಬಹಳ ಮುಖ್ಯವಾದ ಅರಿವು. ಖಂಡಿತ. ಪ್ರತಿ ಚಟುವಟಿಕೆಯ ನಂತರ ಒಂದು 15 ನಿಮಿಷ ಅಲಾರಾಂ ಇಟ್ಟು ಆಮೇಲೂ ಕುಕಿ ತಿನ್ಬೇಕು ಅನ್ನೋ ಬೈಕೆ ಇದೆಯಾ ಅಂತ ಪರೀಕ್ಷಿಸ್ಬೇಕು. ಡೂಹಿಗ್ ಇದನ್ನ ಮಾಡ್ದಾಗ ಸಹೋದ್ಯೋಗಿಯೊಂದಿಗೆ ಮಾತಾಡಿದ್ಮೇಲೆ ಅವರಿಗೆ ಕುಕಿ ತಿನ್ಬೇಕು ಅಂತ ಅನಿಸ್ಲೇ ಇಲ್ಲ. ಆಗ ಅವರಿಗೆ ತಿಳಿತು ಅವರ ನಿಜವಾದ ಬಯಕೆ ಸಕ್ರೆಯಲ್ಲ, ಬದಲಾಗಿ ಆ ಸೋಷಿಯಲ್ ಇಂಟರಾಕ್ಷನ್ ಮತ್ತು ಮೆಂಟಲ್ ಬ್ರೇಕ್. ಓಕೆ, ಈಗ ನಿಜವಾದ ಪ್ರತಿಫಲ ಯಾವುದಂತ ಗೊತ್ತಾಯ್ತು. ಮೂರನೇ ಹಂತ, ಸೂಚನೆಯನ್ನ ಕಂಡಿಡಿಯೋದು. ಸರಿತಾನೆ? ಹೌದು. ಮೂರನೇ ಹಂತ, ಸೂಚನೆಯನ್ನ ಪ್ರತ್ಯೇಕಿಸಿ. ಆ ಟ್ರಿಗರ್ ಯಾವುದು ಅಂತ ಕಂಡಿಡಿಯಲು ಬಯಕೆ ಬಂದ ತಕ್ಷಣ 5 ಪ್ರಶ್ನೆಗಳಿಗೆ ಉತ್ತರ ಬರೆದಿಡ್ಬೇಕು. ಎಲ್ಲಿದ್ದೀರಿ? ಸಮಯವೇನು? ನಿಮ್ಮ ಭಾವನೆ ಹೇಗಿದೆ? ನಿಮ್ಮ ಸುತ್ತ ಯಾರು ಇದ್ದಾರೆ? ಮತ್ತೆ ಈ ಬಯಕೆ ಬರೋ ಮುಂಚೆ ಏನ್ ಮಾಡ್ತಿದ್ರಿ? ಇದನ್ನ ಒಂದೆರಡು ದಿನ ಮಾಡಿದ್ರೆ ಒಂದು ಪ್ಯಾಟರ್ನ್ ಕಾಣಿಸುತ್ತೆ. ಖಂಡಿತ. ಡೂಹಿಗ್ ಇದನ್ನ ಮಾಡದಾಗ ಅವರಿಗೆ ಒಂದು ವಿಷಯ ಸ್ಪಷ್ಟ ಆಯ್ತು. ಸ್ಥಳ, ಭಾವನೆ ಅಥವಾ ಬೇರೆ ಜನ ಇದೊಂದು ಮುಖ್ಯ ಆಗಿರ್ಲಿಲ್ಲ. ಪ್ರತಿ ಬಾರಿಯೂ ಆ ಬಯಕೆ ಬರ್ತಿದ್ದಿದ್ದು ಮಧ್ಯಾಹ್ನ 3 ರಿಂದ 4 ಗಂಟೆಯ ಮಧ್ಯ. ಹಾಗಾಗಿ ಸಮಯವೇ ಪ್ರಮುಖ ಸೂಚನೆ ಅಂತ ಕನ್ಫರ್ಮ್ ಆಯ್ತು. ವಾವ್! ಈಗ ಸೂಚನೆ ಮಧ್ಯಾಹ್ನ 3:30, ನಿಜವಾದ ಪ್ರತಿಫಲ ಸಾಮಾಜಿಕ ಸಂವಹನ ಮತ್ತು ಬದಲಾಯಿಸಬೇಕಾದ ರೂಢಿ ಕುಕಿ ತಿನ್ನೋದು, ಮೂರೂ ತಿಳಿದಿದೆ. ಕೊನೆಯ ಹಂತ ಯಾವುದು? 4ನೇ ಮತ್ತು ಕೊನೆಯ ಹಂತ, ಒಂದು ಯೋಜನೆಯನ್ನ ರೂಪಿಸಿ. ಹೊಸ ರೂಢಿಯನ್ನ ಅಳವಡಿಸಲು ಒಂದು ನಿರ್ದಿಷ್ಟ ಪ್ಲಾನ್ ಬರೆಯೋದು. ಅಂದ್ರೆ ಮಧ್ಯಾಹ್ನ 3:30 ಆದಾಗ ನಾನು ಎದ್ದು ನನ್ನ ಸ್ನೇಹಿತನ ಜೊತೆ 10 ನಿಮಿಷ ಮಾತಾಡ್ತೀನಿ ಅಂತ ಮೊದಲೇ ನಿರ್ಧರಿಸಿ ಬರ್ದಿಟ್ಕೊಳ್ಳೋದು. ಮನೋವಿಜ್ಞಾನದಲ್ಲಿ ಇದಕ್ಕೆ ಇಂಪ್ಲಿಮೆಂಟೇಷನ್ ಇಂಟೆನ್ಷನ್ ಅಂತ ಕರೀತಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಹೀಗಾದಾಗ ನಾನು ಹೀಗೆ ಮಾಡ್ತೀನಿ ಅಂತ ಮೊದಲೇ ಡಿಸೈಡ್ ಮಾಡೋದು. ಇದು ವರ್ಕ್ ಆಯ್ತಾ? ಹೌದು, ಮೊದಲಿಗೆ ಸ್ವಲ್ಪ ಕಷ್ಟ ಆಯ್ತು. ಆದ್ರೆ ಅವರು ಅದನ್ನ ಪಾಲಿಸ್ತಾ ಹೋದ್ಹಾಗೆ ಕೆಲವೇ ವಾರಗಳಲ್ಲಿ ಅದು ಅವರ ಹೊಸ ಆಟೋಮ್ಯಾಟಿಕ್ ಅಭ್ಯಾಸ ಆಯ್ತು. ತೂಕಾನೂ ಕಡಿಮೆ ಆಯ್ತು. ಇದು ಅದ್ಭುತ. ಕೆಲವು ಅಭ್ಯಾಸಗಳು ನಮ್ಮ ಜೀವನದಲ್ಲಿ ಆ ಡಾಮಿನೋ ಎಫೆಕ್ಟ್ ತರಹ ಕೆಲಸ ಮಾಡ್ತವೆ ಅಂತ ಹೇಳ್ತಾರಲ್ಲ, ಒಂದನ್ನ ಬದಲಾಯಿಸಿದ್ರೆ ಬೇರೆ ಹಲವು ಒಳ್ಳೆ ಬದಲಾವಣೆಗಳು ತಾವಾಗೇ ಆಗುತ್ತವೆ. ಇದನ್ನ ಕೀಸ್ಟೋನ್ ಹ್ಯಾಬಿಟ್ಸ್ ಅಂತಾರ? ಹೌದು, ಪ್ರಧಾನ ಅಭ್ಯಾಸಗಳು. ಈ ಕೀಸ್ಟೋನ್ ಹ್ಯಾಬಿಟ್ಸ್ ನಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ಗೆಲುವುಗಳನ್ನ ಸೃಷ್ಟಿಸುತ್ತವೆ. ಅದು ಬೇರೆ ಕ್ಷೇತ್ರಗಳಲ್ಲೂ ಪಾಸಿಟಿವ್ ಬದಲಾವಣೆ ತರೋಕೆ ಪ್ರೇರಣೆ ಕೊಡುತ್ತೆ. ವ್ಯಾಯಾಮ ಮಾಡೋದು ಒಂದು ಅತ್ಯುತ್ತಮ ಉದಾಹರಣೆ. ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡೋರು ಸಹಜವಾಗಿಯೇ ಒಳ್ಳೆ ಊಟ ಮಾಡೋಕೆ, ಚೆನ್ನಾಗಿ ನಿದ್ದೆ ಮಾಡೋಕೆ ಮತ್ತೆ ಕೆಲ್ಸದಲ್ಲಿ ಪ್ರೊಡಕ್ಟಿವ್ ಆಗಿರೋಕೆ ಶುರು ಮಾಡ್ತಾರೆ. ಒಂದೇ ಒಂದು ಅಭ್ಯಾಸ ಬೇರೆ ಒಳ್ಳೆ ಅಭ್ಯಾಸಗಳಿಗೆ ದಾರಿ ಮಾಡಿಕೊಡುತ್ತೆ. ಇದು ವೈಯಕ್ತಿಕ ಮಟ್ಟದಲ್ಲಿ. ಸಂಸ್ಥೆಗಳ ಮಟ್ಟದಲ್ಲಿ ಇದು ಹೇಗೆ ಕೆಲಸ ಮಾಡುತ್ತೆ? ಇದಕ್ಕೆ ಅಲ್ಯೂಮಿನಿಯಂ ಕಂಪನಿ ಅಲ್ಕೋವಾದ ಉದಾಹರಣೆ ಆಕ್ಚುಲಿ ಅದ್ಭುತವಾಗಿದೆ. 1980ರಲ್ಲಿ ಪಾಲ್ ಓನಿಲ್ ಸಿಇಒ ಆದಾಗ ಅವರು ಮೊದಲನೇ ಹೂಡಿಕೆದಾರರ ಸಭೆಯಲ್ಲಿ ಲಾಭ, ಆದಾಯದ ಬಗ್ಗೆ ಮಾತಾಡಲೇ ಇಲ್ಲ. ಬದಲಾಗಿ ನಾನು ಅಲ್ಕೋವಾವನ್ನ ಅಮೆರಿಕದ ಅತ್ಯಂತ ಸುರಕ್ಷಿತ ಕಂಪನಿ ಮಾಡ್ತೀನಿ, ನಮ್ಮ ಗುರಿ ಶೂನ್ಯ ಅಪಘಾತಗಳು ಅಂತ ಘೋಷಿಸಿದ್ರು. ಹೂಡಿಕೆದಾರರಿಗೆ ಶಾಕ್ ಆಗಿರ್ಬೇಕಲ್ಲ, ಅವರು ಲಾಭದ ಮಾತು ಕೇಳೋಕ್ ಬಂದಿರ್ತಾರೆ. ಹೌದು. ಒಬ್ಬ ಹೂಡಿಕೆದಾರ ಸಭೆಯಿಂದ ಓಡಿ ಹೋಗಿ ಈ ಬೋರ್ಡ್ ಒಬ್ಬ ಮುಚ್ಚ ಹಿಪ್ಪಿಯನ್ನ ಸಿಇಒ ಮಾಡಿದೆ, ಅವನು ಕಂಪನಿಯನ್ನ ಮುಳುಗಿಸ್ತಾನೆ ಅಂತ ತನ್ನ ಕ್ಲೈಂಟ್ಸ್ಗೆ ಹೇಳಿ ಎಲ್ಲಾ ಷೇರುಗಳನ್ನ ಮಾರುವಂತೆ ಸಲಹೆ ಕೊಟ್ಟ. ಆಮೇಲೆ ಅದನ್ನೇ ತನ್ನ ವೃತ್ತಿ ಜೀವನದ ಅತಿದೊಡ್ಡ ತಪ್ಪು ಅಂತ ಒಪ್ಕೊಂಡ. ಯಾಕೆ? ಏನಾಯ್ತು? ಓನಿಲ್
ಸುರಕ್ಷತೆ ಮೇಲೆ ಫೋಕಸ್ ಮಾಡಿದ್ದು ಒಂದು ಪ್ರಧಾನ ಅಭ್ಯಾಸ ಆಯಿತು. ಶೂನ್ಯ ಅಪಘಾತದ ಗುರಿ ತಲುಪಬೇಕಂದ್ರೆ ಮೆಷಿನ್ಗಳು ಹೇಗೆ ಕೆಲಸ ಮಾಡುತ್ತವೆ, ಪ್ರೊಡಕ್ಷನ್ ಪ್ರೋಸೆಸ್ನಲ್ಲಿರೋ ತಪ್ಪುಗಳೇನು, ಆ ತಪ್ಪುಗಳನ್ನು ಸರಿಪಡಿಸೋಕೆ ಕಾರ್ಮಿಕರಿಂದ ಹಿಡಿದು ಮ್ಯಾನೇಜರ್ವರೆಗೂ ಕಮ್ಯುನಿಕೇಷನ್ ಹೇಗೆ ಚೆನ್ನಾಗಿರ್ಬೇಕು, ಇದೆಲ್ಲವನ್ನು ಅರ್ಥ ಮಾಡ್ಕೋಬೇಕಾಯ್ತು. ಅಂದ್ರೆ ಓನೀಲ್ ಮಾಡಿದ್ದು ಬಹಳ ಜಾಣತನದ ಕೆಲಸ. ಅವರು ಒಂದು ಪ್ರಧಾನ ಅಭ್ಯಾಸ ಅಂದ್ರೆ ಸುರಕ್ಷತೆಯನ್ನ ಗುರುತಿಸಿ ಅದರ ಸುತ್ತ ಇಡೀ ಸಂಸ್ಥೆಗೆ ಒಂದು ಅಭ್ಯಾಸ ಚಕ್ರವನ್ನ ಕಟ್ಟಿದ್ರು. ಎಕ್ಸಾಕ್ಟ್ಲಿ. ಇದು ಇಡೀ ಕಂಪನಿಯ ಕಮ್ಯುನಿಕೇಷನ್, ಪ್ರಕ್ರಿಯೆ ಮತ್ತೆ ಕಲ್ಚರನ್ನೇ ಬದಲಾಯಿಸ್ತು. ಓನೀಲ್ ರಿಟೈರ್ ಆಗೋ ಹೊತ್ತಿಗೆ ಕಂಪನಿಯ ನಿವ್ವಳ ಆದಾಯ 5 ಪಟ್ಟು ಹೆಚ್ಚಾಗಿತ್ತು ಮತ್ತೆ ಅದರ ಮಾರ್ಕೆಟ್ ವ್ಯಾಲ್ಯೂ $27 ಬಿಲಿಯನ್ ಜಾಸ್ತಿ ಆಗಿತ್ತು. ಈ ಪ್ರಧಾನ ಅಭ್ಯಾಸಗಳನ್ನ ಅಳವಡಿಸ್ಕೊಳ್ಳೋಕೆ ಸಾಕಷ್ಟು ಇಚ್ಛಾಶಕ್ತಿ ಬೇಕಲ್ವಾ? ಆದ್ರೆ ಪ್ರತಿದಿನ ಒಂದೇ ರೀತಿ ಇರೋಕ್ಕಾಗಲ್ಲ. ನಮ್ಮ ವಿಲ್ ಪವರ್ ಕಡಿಮೆ ಆದಾಗ ಈ ಅಭ್ಯಾಸಗಳು ಕಂಟಿನ್ಯೂ ಆಗುತ್ತಾ? ಬಹಳ ಒಳ್ಳೆ ಪ್ರಶ್ನೆ. ಇಚ್ಛಾಶಕ್ತಿ ಅನ್ನೋದು ಒಂದು ಸ್ನಾಯು ಮಾದರಿ. ಅದನ್ನ ಬಳಸಿದ ಹಾಗೆಲ್ಲ ಅದು ಸುಸ್ತಾಗುತ್ತೆ. ಆದರೆ ಅಭ್ಯಾಸಗಳ ಮೂಲಕ ಇಚ್ಛಾಶಕ್ತಿಯ ಮೇಲಿನ ಅವಲಂಬನೆಯನ್ನ ನಾವು ಕಡಿಮೆ ಮಾಡಬಹುದು. ಇದಕ್ಕೆ ಸ್ಟಾರ್ಬಕ್ಸ್ ಒಂದು ಒಳ್ಳೆ ಉದಾಹರಣೆ. ಹೇಗೆ? ಸ್ಟಾರ್ಬಕ್ಸ್ನಲ್ಲಿ ಕಸ್ಟಮರ್ಸು ಕೋಪ ಮಾಡ್ಕೊಂಡಾಗ ಅಥವಾ ರಶ್ ಇದ್ದಾಗ ಉದ್ಯೋಗಿಗಳು ಒತ್ತಡಕ್ಕೆ ಒಳಗಾಗಿ ಸರಿಯಾಗಿ ವರ್ತಿಸ್ತಿರ್ಲಿಲ್ಲ. ಅವರ ವಿಲ್ ಪವರ್ ಖಾಲಿಯಾಗ್ತಿತ್ತು. ಇದಕ್ಕಾಗಿ ಸ್ಟಾರ್ಬಕ್ಸ್ ಲ್ಯಾಟೆ ಅನ್ನೋ ಒಂದು ವಿಧಾನವನ್ನ ಅಭ್ಯಾಸ ಮಾಡಿಸ್ತು. ಎಲ್ ಅಂದ್ರೆ ಲಿಸನ್, ಎ ಅಂದ್ರೆ ಅಕ್ನಾಲೆಡ್ಜ್, ಟಿ ಅಂದ್ರೆ ಟೇಕ್ ಆಕ್ಷನ್, ಮತ್ತೆ ಟಿ ಅಂದ್ರೆ ಥ್ಯಾಂಕ್, ಮತ್ತು ಇ ಅಂದ್ರೆ ಎಕ್ಸ್ಪ್ಲೇನ್. ಅಂದ್ರೆ ಒತ್ತಡದ ಸಮಯದಲ್ಲಿ ಏನ್ ಮಾಡಬೇಕು ಅಂತ ಯೋಚಿಸೋ ಬದಲು ಈ ಮೊದಲೇ ಕಲಿತ ರೂಢಿಯನ್ನ ಫಾಲೋ ಮಾಡುದು. ಹೌದು, ಇದು ಒತ್ತಡದ ಸನ್ನಿವೇಶಗಳಿಗೆ ಒಂದು ಆಟೋಮ್ಯಾಟಿಕ್ ರೂಢಿಯಾಯಿತು. ಇದರಿಂದ ವಿಲ್ ಪವರ್ ಕಡಿಮೆ ಇದ್ದಾಗ್ಲೂ ಉದ್ಯೋಗಿಗಳು ಯೋಚಿಸದೆ ಸರಿಯಾಗಿ ವರ್ತಿಸೋಕೆ ಸಾಧ್ಯವಾಯಿತು. ಇದು ಕಂಪನಿಗಳು ತಮ್ಮ ಉದ್ಯೋಗಿಗಳಲ್ಲಿ ಅಭ್ಯಾಸವನ್ನ ಬಳಸೋ ರೀತಿ. ಆದರೆ ನಮ್ಮಂತಹ ಗ್ರಾಹಕರನ್ನ ನಮ್ಮನ್ನ ಹೇಗೆ ಗುರಿಯಾಗಿಸ್ತಾರೆ? ಇಲ್ಲಿಂದ ನಮ್ಮ ಚರ್ಚೆ ಆರಂಭದ ಪ್ರಶ್ನೆಗೆ ಬರುತ್ತೆ. ಹೌದು, ಇದಕ್ಕೆ ಟಾರ್ಗೆಟ್ ಕಂಪನಿಯ ಉದಾಹರಣೆ ನಿಜಕ್ಕೂ ಬೆಚ್ಚಿ ಬೀಳಿಸುತ್ತೆ. ಅವರು ಗ್ರಾಹಕರ ಖರೀದಿ ಡೇಟಾವನ್ನ ಅನಲೈಸ್ ಮಾಡಿ ಒಬ್ಬ ಮಹಿಳೆ ಗರ್ಭಿಣೀನ ಅಲ್ವಾ ಅಂತ ಅವಳ ಕುಟುಂಬದವರಿಗಿಂತ ಮೊದಲೇ ಊಹಿಸೋಕ್ ಶುರು ಮಾಡಿದ್ರು. ಅದು ಹೇಗೆ ಸಾಧ್ಯ? ಅವರ ಡೇಟಾ ಸೈಂಟಿಸ್ಟ್ ಗರ್ಭಿಣಿಯರು ತಮ್ಮ 2ನೇ ಟ್ರೈಮಿಸ್ಟರ್ನಲ್ಲಿ ಸುಗಂಧ ಇಲ್ಲದ ಲೋಷನ್, ಕ್ಯಾಲ್ಶಿಯಂ, ಮ್ಯಾಗ್ನೀಸಿಯಂ ಸಪ್ಲಿಮೆಂಟ್ಸ್ಗಳನ್ನ ಹೀಗೆ ಒಂದು 25 ಪ್ರಾಡಕ್ಟ್ಗಳನ್ನ ಜಾಸ್ತಿ ಖರೀದಿ ಮಾಡ್ತಾರೆ ಅಂತ ಗಮನಿಸಿದ್ರು. ಇದರ ಆಧಾರದ ಮೇಲೆ ಅವರು ಪ್ರತಿ ಮಹಿಳಾ ಗ್ರಾಹಕರಿಗೆ ಒಂದು ಪ್ರೆಗ್ನೆನ್ಸಿ ಪ್ರಿಡಿಕ್ಷನ್ ಸ್ಕೋರ್ ಕೊಡೋಕ್ ಶುರು ಮಾಡಿದ್ರು. ಇದರ ಪರಿಣಾಮ ಹೇಗಿತ್ತು? ಒಂದು ಫೇಮಸ್ ಘಟನೆ ಇದೆ. ಒಬ್ಬ ತಂದೆ ಟಾರ್ಗೆಟ್ ಸ್ಟೋರ್ಗೆ ಕೋಪದಿಂದ ನುಗ್ಗಿ, ನನ್ನ ಮಗಳು ಇನ್ನೂ ಹೈಸ್ಕೂಲ್ನಲ್ಲಿದ್ದಾಳೆ, ಅವಳಿಗೆ ನೀವು ಯಾಕೆ ಬೇಬಿ ಬಟ್ಟೆ, ತೊಟ್ಲುಗಳ ಕೂಪನ್ಗಳನ್ನ ಕಳಿಸ್ತಿದ್ದೀರಿ ಅಂತ ಮ್ಯಾನೇಜರ್ ಮೇಲೆ ಕೂಗಾಡಿದ್ರು. ಅಯ್ಯೋ, ಆ ಮ್ಯಾನೇಜರ್ ಪರಿಸ್ಥಿತಿ ಊಹಿಸೋಕೂ ಕಷ್ಟ. ನಿಜ. ಮ್ಯಾನೇಜರ್ ಕ್ಷಮೆ ಕೇಳಿದ್ರು. ಆದ್ರೆ ಕೆಲವು ವಾರಗಳ ನಂತರ ಅದೇ ತಂದೆ ಮತ್ತೆ ಕಾಲ್ ಮಾಡಿ, ನನ್ನ ಮಗಳ ಜೊತೆ ಮಾತಾಡ್ದೆ, ಅವಳು ನಿಜವಾಗ್ಲೂ ಗರ್ಭಿಣಿ ಅಂತ ಗೊತ್ತಾಯ್ತು, ನನ್ನ ಕ್ಷಮೆ ಇರ್ಲಿ ಅಂದ್ರು. ಇದು ನಿಜಕ್ಕೂ ಎಚ್ಚರಿಸುವಂಟದೆ. ಅಂದ್ರೆ ನಮ್ಮ ಖರೀದಿ ಪಟ್ಟಿ ನಮ್ಮ ರಹಸ್ಯಗಳನ್ನ ನಮ್ಗಿಂತ ಚೆನ್ನಾಗಿ ಹೇಳಬಲ್ಲದು. ಅವರು ನಮ್ಮ ಅಭ್ಯಾಸದ ಚಕ್ರವನ್ನ ಗುರುತಿಸಿ ನಮಗೆ ಬೇಕಾದ ಪ್ರತಿಫಲವನ್ನ ಕೂಪನ್ ರೂಪದಲ್ಲಿ ಕೊಡ್ತಿದ್ದಾರೆ. ಹೌದು, ಗ್ರಾಹಕರಿಗೆ ಇದು ಭಯಾನಕ ಅನಿಸಬಹುದು ಅಂತ ಟಾರ್ಗೆಟ್ಗೆ ಗೊತ್ತಿತ್ತು. ಇದನ್ನ ಅವರು ಕ್ರೀಪ್ ಫ್ಯಾಕ್ಟರ್ ಅಂತ ಗುರುತಿಸಿದ್ರು. ಹಾಗಾಗಿ ಅವರು ತಮ್ಮ ತಂತ್ರವನ್ನ ಬದಲಾಯಿಸಿದ್ರು. ಈಗ ಗರ್ಭಿಣಿ ಅಂತ ಊಹಿಸಲಾದ ಗ್ರಾಹಕರಿಗೆ ಬರೀ ಬೇಬಿ ಪ್ರಾಡಕ್ಟ್ ಜಾಹೀರಾತು ಕಳಿಸೋ ಬದಲು ಅದರ ಜೊತೆ ಹುಲ್ಲುಹಾಸಿನ ಮೆಷಿನ್, ಬಟ್ಟೆಗಳು, ವೈನ್ ಗ್ಲಾಸ್ಗಳಂತಹ ಬೇರೆ ಸಂಬಂಧ ಇಲ್ಲದ ಜಾಹೀರಾತುಗಳನ್ನ ಸೇರಿಸಿ ಕಳಿಸ್ತಾರೆ. ಇದ್ರಿಂದ ಅದು ಟಾರ್ಗೆಟೆಡ್ ಅಂತ ಅನ್ಸೋದಿಲ್ಲ. ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆಯಿಂದ ತಿಳಿದುಬರೋದು ಏನಂದ್ರೆ, ಅಭ್ಯಾಸದ ಚಕ್ರವನ್ನ ಅರ್ಥ ಮಾಡ್ಕೊಂಡು ಅದರ ರೂಢಿಯನ್ನ ಬದಲಾಯಿಸೋ ಮೂಲಕ ನಮ್ಮ ಜೀವನವನ್ನ ನಾವು ನಿಯಂತ್ರಿಸಬಹುದು. ಮತ್ತೆ ಪ್ರಧಾನ ಅಭ್ಯಾಸಗಳನ್ನ ಗುರುತಿಸೋ ಮೂಲಕ ಸಣ್ಣ ಬದಲಾವಣೆಗಳಿಂದ ದೊಡ್ಡ ಪರಿಣಾಮಗಳನ್ನ ಉಂಟು ಮಾಡಬಹುದು. ಹೌದು. ಮತ್ತು ಕೊನೆಗೆ ಒಂದು ಕುತೂಹಲಕಾರಿ ಚಿಂತನೆ. ನಮ್ಮ ಮೆದುಳು ದಕ್ಷತೆಗಾಗಿ ಡಿಸೈನ್ ಆಗಿದೆ. ಹಾಗಾಗಿ ಅದು ಉದ್ದೇಶಪೂರ್ವಕ ಕ್ರಿಯೆಗಳನ್ನ, ಅಂದ್ರೆ ನಾವು ಯೋಚನೆ ಮಾಡಿ ಮಾಡೋ ಕೆಲ್ಸಗಳನ್ನ ಸ್ವಯಂಚಾಲಿತ ಅಭ್ಯಾಸಗಳಾಗಿ ಪರಿವರ್ತಿಸೋಕೆ ಪ್ರಯತ್ನಿಸ್ತಾನೇ ಇರುತ್ತೆ. ಸಂಶೋಧನೆಯ ಪ್ರಕಾರ ಈ ಬದಲಾವಣೆ ಮೆದುಳಿನ ನಿಯಂತ್ರಣವನ್ನ ಯೋಚಿಸಿ ನಿರ್ಧಾರ ತಗೊಳ್ಳೋ ಭಾಗದಿಂದ ಆಟೋಮ್ಯಾಟಿಕ್ ಆಗಿ ಪ್ರತಿಕ್ರಿಯಿಸೋ ಭಾಗಕ್ಕೆ ವರ್ಗಾಯಿಸುತ್ತೆ. ಅಂದ್ರೆ
ನಾವು ಮೊದಲು ಪ್ರಜ್ಞಾಪೂರ್ವಕವಾಗಿ ಮಾಡೋ ಕೆಲಸಗಳು ಕಾಲಕ್ರಮೇಣ ಕೇವಲ ಯಾಂತ್ರಿಕ ಆಟೋಮ್ಯಾಟಿಕ್ ಕೆಲಸಗಳಾಗಿ ಬದಲಾಗುತ್ತವೆ. ಹೌದು. ಹಾಗಾದ್ರೆ ಅಂತಿಮ ಪ್ರಶ್ನೆ ಏನೆಂದರೆ, ನಮ್ಮ ಜೀವನದಲ್ಲಿ ನಾವು ಪ್ರಜ್ಞಾಪೂರ್ವಕವಾಗಿ ಮತ್ತು ಮುಖ್ಯ ಅಂತ ಭಾವಿಸಿ ಮಾಡೋ ಯಾವ ಕ್ರಿಯೆಗಳನ್ನ ನಮ್ಮ ಅರಿವಿಲ್ಲದೆಯೇ ನಮ್ಮ ಮೆದುಳು ಕೇವಲ ಯಾಂತ್ರಿಕ, ಯೋಚನೆಯಿಲ್ಲದ ಅಭ್ಯಾಸಗಳಾಗಿ ಪರಿವರ್ತಿಸುತ್ತಿದೆ? ನಾವು ಪ್ರತಿದಿನ ಮಾಡೋ ಪ್ರತಿಯೊಂದು ಕೆಲಸವೂ ನಿಜವಾಗಲೂ ನಮ್ಮ ಆಯ್ಕೆಯೇ ಅಥವಾ ಕೇವಲ ಹಳೆಯ ಅಭ್ಯಾಸದ ಪುನರಾವರ್ತನೆಯೇ? ಈ ಬಗ್ಗೆ ಯೋಚಿಸೋದು ಅವಶ್ಯಕ.